ನಮಸ್ಕಾರ. ಜಿನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವೀಕ್ಷಕರೇ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ನಗರಗಳಲ್ಲಿ ಗಾಳಿಯ ಗುಣಮಟ್ಟ ಕುಸಿದಿದೆ. ಮಂಗಳೂರಿನಲ್ಲಿ AQI 200 ದಾಟಿದೆ ಎಂದು ವರದಿಯಾಗಿದೆ. ಬೆಳಕಿನ ಮಾಗಿ ಹವೆ ನೋಡಕ್ಕೆ ಚೆನ್ನಾಗಿ ಕಂಡರೂ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಆರೋಗ್ಯ ರಕ್ಷಣೆಗಾಗಿ ತಜ್ಞರು ಕೆಲವು ಪ್ರಮುಖ ಸಲಹೆಗಳನ್ನು ನೀಡಿದ್ದಾರೆ. ಹೊರಗಡೆ ಹೋಗುವಾಗ ವಿಶೇಷವಾಗಿ ಮಾಸ್ಕ್ ಧರಿಸುವುದು ಉತ್ತಮ. ಇದು ಧೂಳಿನ ಕಣಗಳು ಶ್ವಾಸಕೋಶಕ್ಕೆ ಸೇರದಂತೆ ತಡೆಯುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ. ಮುಂಜಾನೆ ಮಂಜು ಮತ್ತು ಧೂಳು ಒಟ್ಟಾಗಿ ಸ್ಮಾಗ್ ಸೃಷ್ಟಿಸುವುದರಿಂದ ಉಸಿರಾಟದ ಸಮಸ್ಯೆ ಅಥವಾ ಆಸ್ತಮಾ ಇರುವವರು ಬೆಳಗಿನ ಜಾವದ ನಡಿಗೆಯನ್ನು ತಪ್ಪಿಸುವುದು ಕ್ಷೇಮ. ರಸ್ತೆ ಬದಿಯಲ್ಲಿ ಮನೆ ಇರುವವರು ಧೂಳು ಒಳಬರದಂತೆ ಕಿಟಕಿಗಳನ್ನು ಮುಚ್ಚಿಡುವುದು ಅಥವಾ ಸಾಧ್ಯವಿದ್ದಲ್ಲಿ ಮನೆಯೊಳಗೆ ಏರ್ ಪ್ಯೂರಿಫೈಯರ್ ಬಳಸುವುದು ಒಳ್ಳೆಯದು. ದೇಹದಲ್ಲಿ ನೀರಿನಂಶ ಹೆಚ್ಚಿದಷ್ಟು ಶ್ವಾಸಕೋಶದ ಮೇಲ್ಪದರದಲ್ಲಿರುವ ಕಸವನ್ನು ಹೊರಹಾಕಲು ದೇಹಕ್ಕೆ ಶಕ್ತಿ ಸಿಗುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ಸತತವಾಗಿ ಕೆಮ್ಮು, ಸೀನು, ಉಸಿರಾಡುವಾಗ ಎದೆ ಬಿಗಿತ ಕಂಡುಬಂದಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಎಂದು ತಜ್ಞರು ತಿಳಿಸಿದ್ದಾರೆ. ಮಕ್ಕಳು ಮತ್ತು ಹಿರಿಯ ನಾಗರಿಕರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವುದರಿಂದ ಅವರನ್ನು ಈ ವಿಷಕಾರಿ ಗಾಳಿಯಿಂದ ರಕ್ಷಿಸಿ ಎಂದು ತಜ್ಞರು ಸಲಹೆ ನೀಡಿದ್ದಾರೆ. ಇದು ಈ ದಿನದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್. ನಮಸ್ಕಾರ.